ವಿಜಯಪುರದಲ್ಲಿ ಮಂಗಳವಾರದಂದು ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ಸರ್ಕಾರ ಉಗ್ರರನ್ನು ಪೋಷಿಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರಗಾಮಿಗಳಿಗೆ ಮೊಬೈಲ್ ಫೋನ್ ಬಳಸಲು ಅವಕಾಶ ನೀಡಲಾಗಿದೆ ಮತ್ತು ಅವರಿಗೆ ರೆಸಾರ್ಟ್ ಮಾದರಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಅವರು ಆರೋಪಿಸಿದರು. ಈ ಎಲ್ಲಾ ಸಂಗತಿಗಳನ್ನು ಗಮನಿಸಿದರೆ ರಾಜ್ಯ ಸರ್ಕಾರ ಉಗ್ರಗಾಮಿಗಳನ್ನು ಪೂಜಿಸುತ್ತಿದೆ ಎಂದು ಪಟ್ಟಣಶೆಟ್ಟಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಏನು ದೇಶದ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದಂಥವರು, ಭಯೋತ್ಪಾದಕ ಲಿಸ್ಟ್ನಲ್ಲಿದ್ದಂಥವರು, ಅತಿಯಾದಂಥ ಗಂಭೀರವಾದಂಥ ಆರೋಪಗಳನ್ನು ಹೊತ್ತಿರೋಂಥವ್ರು ಇವತ್ತು ರಾಜಾರೋಷವಾಗಿ ಒಳಗಡೆ ವಿಡಿಯೋಗಳು ನೋಡುವಂಥದ್ದು, ಇದೇ ರೀತಿ ಅವರು ಮೊಬೈಲ್ಗಳು ಯೂಸ್ ಮಾಡುವಂಥದ್ದು ನೋಡಿದ್ವಿ. ಇವತ್ತೊಂದು ಜೈಲು ಅಂದರೆ ಶಿಕ್ಷೆಗೆ ಒಳಗಾಗುತ್ತಾ ಇರುವಂಥ ವ್ಯಕ್ತಿಗಳ ಒಂದು ಕೇಂದ್ರ. ಜೈಲ್ ಅಂದ್ರೆ ಶಿಕ್ಷೆಗೆ ಒಳಗಾದಂಥ ಅಪರಾಧಿಗಳು ಇರುವಂಥ ಒಂದು ಕೇಂದ್ರ. ಅಂತಲ್ಲಿ ರಾಜಾರೋಷವಾಗಿ ಇವತ್ತು ಅದು ಉಗ್ರರ ಪಟ್ಟಿಯಲ್ಲಿರುವಂಥವ್ರು, ICS ಒಂದು ಸಂಘಟನೆ ಸದಸ್ಯರು, ಇಂಥವರು ಕೂಡ ಈ ಆರಾಮಾಗಿ ಐಷಾರಾಮಿ ಅವರೆಲ್ಲ ಸವಲತ್ತುಗಳನ್ನು ಉಪಯೋಗಿಸುವಂಥದ್ದು ನೋಡಿದ್ರೆ ಇವತ್ತು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ವಿಫಲವಾಗಿದೆ. ಕೂಡಲೇ ಕಾನೂನು ಮಂತ್ರಿಗಳು, ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತೀವಿ. ಇವತ್ತು ಉಗ್ರರು ಕೂಡ ಇಷ್ಟು ಐಷಾರಾಮಿಯಾಗಿರೋದ್ರಿಂದ ಇವತ್ತು ಬಹಳಷ್ಟು ಒಂದು ತಪ್ಪು ಸಂದೇಶ ಈ ಸಮಾಜದಲ್ಲಿ ಹೋಗ್ತದೆ. ಯಾಕಂದರೆ ತಪ್ಪು ಮಾಡಿದವನು